ಇಲ್ಲ ಹಿಂಗ್ ಬೆಂಕಿ ಎತ್ಕೊಂಡೈತೆ ಅನ್ಕೊಂಡ್ರ ಪೂರ್ತಿ ಬ್ಲಾಗ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನಾನು ನಿಮ್ಮ ಗಂಗಾವತಿ ಹುಡುಗ ಅನಿಲ್ ನಾಯಕ್ ಚಾನಲ್. ವೆಲ್ಕಮ್ ಟು ಮೈ ಗಾಯ್ಸ್. ಎಣ್ಣೆ ಹೊಡಿತೀರಾ? ಮೊನ್ನೆ ನಮ್ಮ ಗಂಗಾವತಿಯ ಗ್ರಾಮ ದೇವತೆ ದುರ್ಗಮ್ಮ ತಾಯಿಯ ಜಾತ್ರೆ ಇತ್ತು ಅಂತ ನೋಡಕ್ ಹೋಗಿದ್ವಿ. ಇಲ್ಲಿ ಬಂದು ನೋಡಿದ್ರೆ ಬರೀ ಲೈಟಿಂಗ್ ಇಂದಾನೆ ಭರ್ಜರಿಯಾಗಿ ಅಲಂಕಾರ ಮಾಡಿದ್ವಿ. ಒಳಗ್ ನೋಡೋಣ ಅಂತ ಹೋಗ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಸ್ಕೂಲ್ ಕ್ಲಾಸ್ಮೇಟ್ ಸೋಮ ಸಿಕ್ದ. ಹೆಂಗಿದಾನೆ ಅಂತ ಕೇಳಿ ಹಂಗೆ ಒಂದ್ ಡೈಲಾಗ್ ಹೊಡಿ ಅಂದ್ರೆ ಹಿಂಗಂದ, ಬರೋಣ 10 ರೂಪಾಯಿ ಸೋಡಾ ತಣ್ಣಗೆಲ್ಲ ಕುಡ್ರಿ ತಂಪಾಗಿರ್ರಿ. ಇದು ಸರಿಯಾಗಿ ಬಂದಿಲ್ಲ, ಇನ್ನೊಂದ್ಸತಿ ಹೇಳು ಅಂದೆ. ಬರೋಣ 10 ರೂಪಾಯಿ ಸೋಡಾ, ಬರೀ 10 ರೂಪಾಯಿ ಸೋಡಾ ತಣ್ಣಗೆಲ್ಲ ಕುಡ್ರಿ ತಂಪಾಗಿರ್ರಿ. ಇದೂನು ಕರೆಕ್ಟ್ ಆಗಿ ಬಂದಿಲ್ಲ, ಇನ್ನೊಂದು ಲಾಸ್ಟ್ ಸರಿ ಹೇಳ್ಬಿಡು ಅಂದೆ. ಬರೋಣ 10 ರೂಪಾಯಿ ಸೋಡಾ ತಣ್ಣಗೆಲ್ಲ ಕುಡ್ರಿ ತಂಪಾಗಿರ್ರಿ. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ನಾಷ್ಟ ಮಾಡ್ಬೇಕು. ಇಲ್ಲೇನೋ ಮಾಡ್ತವ್ರೆ ಅಂತ ನೋಡಕ್ ಬಂದ್ವಿ. ಇಲ್ಲಿ ನೋಡಿದ್ರೆ ಹುಡುಗ 100 ರೂಪಾಯಿಗೆ 2 ಡೋರೆಮೋನ್ ಗ್ಯಾಜೆಟ್ ಮಾಡ್ತಾ ಇದ್ದ. ನಮ್ ಸೋಮ ಹೋಗಿ 100 ರೂಪಾಯಿಗೆ 3 ಕೊಡ್ತೀಯ ಅಂದಿದ್ಕೆ ಈ ಹುಡುಗ ಹಿಂಗಂದ, ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ನಮ್ಮ ಗಾಂಧಿ ಚೌಕ್ ಹತ್ರ ಪಟಾಕಿ ಹೊಡಿತಾ ಇದ್ರು. ಯಾಕೆ ಹೊಡಿತವ್ರೆ ಅಂತ ನಾನು ಅಮ್ಜದ್ ನೋಡಕ್ ಹೋದ್ವಿ. ಇಲ್ಲಿ ಬಂದು ನೋಡಿದ್ರೆ ಜನ ಸಾಗರಣೆ ತುಂಬಿಕೊಂಡಿತ್ತು. ಯಾಕಂದ್ರೆ ನಮ್ಮ ದುರ್ಗಮ್ಮ ತಾಯಿಯ ಪಲ್ಲಕ್ಕಿ ಬರ್ತಾ ಇತ್ತು. ಜನಗಳ ಮಧ್ಯೆ ನೂಕಾಡ್ಕೊಂಡು ದಬ್ಬಾಡ್ಕೊಂಡು ಹೋಗಿ ಕೊನೆಗೂ ನಮ್ಮ ದುರ್ಗಮ್ಮ ತಾಯಿಯ ದರ್ಶನ ಪಡ್ಕೊಂಡೆ. ಆದ್ರೆ ಪಲ್ಲಕ್ಕಿ ಹೋಗೋ ದಾರಿಲಿ ಬ್ಯಾನರ್ ಅಡ್ಡ ಇತ್ತು ಅಂತ ಬ್ಯಾನರ್ನೇ ಕಿತ್ತಾಕಿದ್ರು. ಯಾವುದೇ ತೊಂದರೆ ಇಲ್ಲದೆ ದುರ್ಗಮ್ಮ ತಾಯಿಯ ಪಲ್ಲಕ್ಕಿ ಆಚೆ ಬಂತು. ಹಾವಿನ ರೂಪದಲ್ಲಿರೋ ಒಂದು ಪಟಾಕಿ ಹೊಡಿತಾರೆ ನೋಡಿ ಹೇಗಿದೆ ಅಂತ ಕಾಮೆಂಟ್ ಹಾಕಿ. ಈ ಪಟಾಕಿ ಎಲ್ಲ ಹೊಡೆಯೋದ್ ನೋಡಾದ್ಮೇಲೆ ನಾವು ನಿದ್ದೆ ಬರ್ತಾ ಇತ್ತು ಅಂತ ಮನೆ ಕಡೆಗೆ ಹೊರಟ್ವಿ. ಇವತ್ತಿಗೆ ಇಷ್ಟೇ ನಮ್ ಬ್ಲಾಗ್. ನೆಕ್ಸ್ಟ್ ವಿಡಿಯೋಗಾಗಿ ನಮ್ಮ ಜಿ ಟಾಮ್ ಬ್ಲಾಗರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.